ನಮಸ್ಕಾರ. ಗೋಮಾತಾ ಫೌಂಡೇಶನ್ ಮತ್ತು ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇವತ್ತು ಏನು ಶಿವರಾತ್ರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಒಂದು ಸಾರ್ವಜನಿಕವಾಗಿ ಎಲ್ಲರೂ ಭಾಗವಹಿಸಿ ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು 16 ಸೋಮವಾರದ ವ್ರತ ಏನು ಮಾಡ್ತಾರೆ, 16 ಸೋಮವಾರ ಮಾಡೋಕ್ಕಾಗದೇ ಇರೋದು ಶಿವರಾತ್ರಿ ದಿವಸ ಒಂದೇ ದಿವಸ ಮಾಡ್ತಾರೆ. ಆ ಒಂದು ವ್ರತನ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಸುಮಾರು ಒಂದು 40 ಜೋಡಿಗಳಿಗೂ ಹೆಚ್ಚು ಜನ ಇವತ್ತು ಭಾಗವಹಿಸಿ ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಈಗ ಒಂದು ಚರಲಿಂಗವನ್ನು ನಾವು ಸ್ಥಾಪಿಸಿ ಇವತ್ತು ಎಲ್ಲ ಸಾರ್ವಜನಿಕರ ಕೈಯಲ್ಲಿ ಒಂದು ಪುಷ್ಪಾರ್ಚನೆ ಮತ್ತು ಗಂಗಾ ಜಲಾಭಿಷೇಕ ಮಾಡೋದಕ್ಕೆ ಒಂದು ಮುಕ್ತವಾದ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ಈ ಒಂದು ಕಾರ್ಯಕ್ರಮನ ಒಂದು 4 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಶಿವರಾತ್ರಿ ಮತ್ತು ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಒಂದು ಗೋಮಾತಾ ಫೌಂಡೇಶನ್ ಮತ್ತು ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಗಳ ಉದ್ದೇಶ ಏನು ಅಂದರೆ ಸಾರ್ವಜನಿಕವಾಗಿ ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮಗಳಾಗಬೇಕು ಹಬ್ಬಗಳು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಶಿವರಾತ್ರಿ ದಿನ ನಾವೀಗ ಏನ್ ಮಾಡ್ತಾ ಇದೀವಿ, ನಮ್ಮ ಸನಾತನ ಹಬ್ಬಗಳ ಏನ್ ಸಂಘಟನೆ ಅಂತ ನಾವು ಮಾಡ್ಕೊಂಡಿದೀವಿ. ಪ್ರತಿ ಹಬ್ಬಗಳನ್ನು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ರೀತಿಯಾಗಿ ಈ ದಿನ ನಾವು 16 ಸೋಮವಾರದ ಪೂಜಾ ವ್ರತ ವಿಧಾನವಾಗಿ ಸಂಕ್ಷಿಪ್ತವಾಗಿ ಅದನ್ನು ನಾವು ಒಂದೇ ದಿನದಲ್ಲಿ ನಾವು ಕಾಶಿಯಿಂದ ಮೃತ್ತಿಕಾ ಲಿಂಗಗಳನ್ನು ತರಿಸಿ ಪ್ರತಿ ಒಬ್ಬ ಯಾರು ಪೂಜಾಕರ್ತರು ಪೂಜೆ ಮಾಡ್ತಾರೋ ಅವ್ರಿಗೆಲ್ಲ 16 ಲಿಂಗಗಳನ್ನು ಕೊಟ್ಟು ನಾವು ವಾರ ಪ್ರತಿ ವಾರ 16 ವಾರ ಏನ್ ನಾವು ಪೂಜೆ ಮಾಡ್ತೀವೋ ಹಾಗೆ ಅದೇ ರೀತಿಯಾಗಿ ಶಾಸ್ತ್ರೋಕ್ತವಾಗಿ 16 ಬಾರಿ ಅಷ್ಟೋತ್ತರ ಶತನಾಮಾವಳಿಗಳನ್ನು ನೈವೇದ್ಯಗಳನ್ನು ಮಂಗಳಾರತಿಗಳನ್ನು ಮಾಡಿಸಿ ಈ ದಿನ ಎಲ್ಲರೂ ಕೂಡ ವಿದ್ಯುಕ್ತರಾಗಿ ಮಡಿಯಲ್ಲಿ ಮಡಿ ಉಟ್ಟು ಭಕ್ತಿಯಿಂದ ಎಲ್ಲ ಮಾತೆಯರು ಕೂಡ ಕೆಲವು ದಂಪತಿಗಳು 10 ಜನ ಕೂತಿದ್ದಾರೆ. ಇದೇ ರೀತಿಯಾಗಿ ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲೂ ಎಲ್ಲಾ ಸಲಕರಣೆಗಳನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಹೆಣ್ಮಕ್ಳಿಗೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಈ ಬಾರಿ 43 ಜನರಿಗೆ ಮಾತ್ರ ಅವಕಾಶ ಆಗಿರೋದು ಲಿಂಗಗಳು ನಮಗೆ ಸಿಕ್ಕಿದಷ್ಟೇ. ಮುಂದಿನ ಬಾರಿ ಎಲ್ಲರೂ ಸಹಾಯ ಮಾಡಿದ್ರೆ ನಾವು ಪ್ರೋತ್ಸಾಹ ಕೊಟ್ರೆ ಇದೇ ರೀತಿಯಾಗಿ ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ಇದು ಯಾವುದೇ ಒಂದು ನಾವು ಇಷ್ಟೇ ಕೊಡಿ ಅಂತ ನಾವು ಯಾರ ಹತ್ರನೂ ದುಡ್ಡಿಸ್ಕೊಂಡಿಲ್ಲ. ಉಚಿತವಾಗಿ ಶಾಸ್ತ್ರೋಕ್ತವಾಗಿ ಪ್ರತಿಯೊಬ್ಬರಿಗೂ ಮಾಡಿರೋ ಅದೇನ್ ಪೂಜೆ ಮಾಡ್ತಾರೆ ಅದ್ರದ್ದು ಹವಿಸ್ಸು ಪ್ರತಿಯೊಂದು ಅದು ಸೇರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ಅವರು ಮನೆಗಳಲ್ಲೂ ಕೂಡ ಆಚರಣೆ ಮಾಡ್ಕೊಂಡು ಬರೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ದಿನ ಅಗ್ನಿಹೋತ್ರಗಳನ್ನ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ನೀವು ಎಲ್ಲರೂ ಕೂಡ ಸಾರ್ವಜನಿಕರು ನಮ್ಗೆ ಉತ್ತೇಜನ ಪ್ರೋತ್ಸಾಹ ಕೊಟ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ವಿಧವಾದ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡು ಮಾಡ್ಕೊಂಡು ಬರೋ ಅಂದಾಜಿದೆ. ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮಹಿಳೆಯರಾಗಿರ್ಬೋದು, ನಮ್ಮ ನಾಗರಿಕರಾಗಿರ್ಬೋದು, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಎಷ್ಟೋ ರೀತಿಯಲ್ಲಿ ಪದಾರ್ಥಗಳನ್ನ ಧನ ಸಹಾಯವನ್ನು ತನುಮನಧನ ಸಮರ್ಪಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನಾವು ಅನಂತಾನಂದ ವಂದನೆಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಾಯ ಮಾಡಿದಂತ ಎಲ್ಲಾ ನಾಗರಿಕರು ಸಮಸ್ತ ಎಲ್ಲರಿಗೂ ಒಳ್ಳೆಯದಾಗ್ಲಿ.